ಜಾಗಂಟೆ ಬಡಿ ವೇದೋತ್ತಮರು ವೇದಜ್ಞಾನಿಗಳು ತಳಭಾಗವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಭಕ್ತ ಕುಟುಂಬ ಸಾನ್ನಿಧ್ಯದಲ್ಲಿ ಉಂಟು ಮಾಡಿಕೊಂಡು ಯಾವ ಬಗ್ಗ ಬಲಿ ಮಾಡಿ 3ನೇ ವರ್ಷದ 3 ವರ್ಷ ಮಾಡಿ ಫೆಬ್ರವರಿ ಮಾರ್ಚ್ ಮಾಡು ಕಾಯಿಲೆ ತಳಭಾಗವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಭಕ್ತ ಕುಟುಂಬವಾಗಲಿ ಸಾನ್ನಿಗೆ ಸಂಬಂಧಪಟ್ಟಂತಹ ದೋಷ ಇರುವುದರಿಂದ ಸನ್ನಿಧಾನ ಸರ್ವದೋಷ ಪ್ರಾಯಶ್ಚಿತ್ತ ರೂಪದಲ್ಲಿ ಆಕ್ಲೇಶ ಬಲಿಯನ್ನು ಮಾಡಿದಂತಹದ್ದು. ಸನ್ನಿಧಾನ ಸಂಪೂರ್ಣವಾದ ಅನುಗ್ರಹ ಭಾಗ್ಯವನ್ನು ಕೊಟ್ಟು ಸನ್ನಿಧಾನ ಸಂಪೂರ್ಣವಾದಂತಹ ಚೈತನ್ಯವ ಕೊಡೋ ಬಗ್ಗೆ ಅಷ್ಟಪದ ಕಲಶ ಬ್ರಹ್ಮ ಕಲಶಾಭಿಷೇಕ ದಿವಾಸ ಹೋಮ ಪಂಚಾಮೃತ ಪೂರಕವಾಗಿ ಪೂಜೆ ಮಾಡಬೇಕೆಂದು ಸೂಚನೆ ಕೊಟ್ಟಂತಹದ್ದು. ಅದೇ ರೀತಿಯಲ್ಲಿ ಸನ್ನಿಧಾನದಲ್ಲಿ ಕಾಯ ವಾಚ ಮನಸಾಂತಕರಣದಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸನ್ನಿಧಾನದಲ್ಲಿ ಕಲಶಾಭಿಷೇಕವನ್ನು ಮಾಡಿ ಸಾನ್ನಿಧ್ಯಕ್ಕೆ ಚೈತನ್ಯವಾಗವನ್ನು ಕೊಟ್ಟಂತಹ ಚೈತನ್ಯದಿಂದ ಅನಂತ ಕುಟುಂಬ ಅನಂತವಾಗಿ ಶೇಖರಿಸಿಕೊಂಡು ಮುಂದೆ ಭಕ್ತಗಣವಾಕಿ ಧನದಿಂದ ಗೃಹದಲ್ಲಿ ಗೋಶಾಲೆಯಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ದಶ ದಿಕ್ಕುಗಳಿಂದ ಬೃಹಂತ ನಷ್ಟವನ್ನು ಸಾನ್ನಿಧ್ಯ ಸಂಪೂರ್ಣವಾಗಿ ನಿವೃತ್ತಿವಾಗುವಂತೆ ಭಕ್ತ ಕುಟುಂಬದ ಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನ ಸಿಗುವಾಗ ಸಾನ್ನಿಧ್ಯ ಸಿಗುವಾಗೆ ಪೂರ್ಣ ಅನುಗ್ರಹ ಕುಟುಂಬವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರೇತವಾಗ ಹೊಡೆಯುವಂತಹದ್ದಲ್ವರ ಸಾನ್ನಿಧ್ಯ ಕೊಟ್ಟಂತ ವಾಗ್ದಾನ. ಎಷ್ಟು ಪ್ರೇತ ಇದೆ ಅಂತ ಸೂಚನೆ ಸಿಕ್ಕಿದೆಯಾ? ಮೊದಲ ನಾವು ಫಸ್ಟ್ ಇದು ಮಾಡ್ದಲ್ಲೆಲ್ಲ ಮಾಡಿತ್ತು. ಒಂದು ಪ್ರೇತ ಉಳಿದಿದ್ದು ನಾನು ಲಾಸ್ಟ್ ಟೈಮ್ ಅಲ್ಲಿ ಎಷ್ಟು ಮೂಲ ಪ್ರಸಾದ ಲಾಸ್ಟ್ ಟೈಮ್ ಕೇಳಲ್ಲ ಅದೇ ಹೇಳುತ್ತೆ. ನಾನು ಯಾತ್ರೆ ಬಂದರೆ 3 ಯಾತ್ರೆ ಆಯ್ತು. ಗೋಚರ ಉಂಟ ಯಾವುದಂತ ಕುಟುಂಬದವ್ರ ಒಳಗೆ ಸ್ತ್ರೀ ಭಾಗವ ಪುರುಷ ಭಾಗವ ಒಂದು ಮೂಲ ಸ್ಥಳ ಸುಬ್ರಹ್ಮಣ್ಯಕ್ಕೆ ಒಂದು 108 ರೂಪಾಯಿ ತೆಗೆದಿಡು. ಸನ್ನಿಧಾನಕ್ಕಂತ ಪ್ರೇತ ಭಾಗವನ್ನು ಸಾನ್ನಿಧ್ಯ ಸಂಪೂರ್ಣವಾಗಿ ಫಲದ ಮುಖೇನವಾಗಿ ಬಿಟ್ಟು ಕೊಡುವ ಬಗ್ಗಾಗಿ ಸಾನ್ನಿಧ್ಯ ಅನುಗ್ರಹ ಮಾಡಬೇಕಂತ.
ಆಚರಣೆ ಯಾವ ರೀತಿಯಲ್ಲಿ ಕುಟುಂಬದ್ದು? ಎರಡನೇ ಅಮಾವಾಸ್ಯೆ ಸ್ನಾನ ಮಾಡಿ ಹಳೆಯ ಸಂತಾನ ಹಳೆಯ ಸಂತಾನ. ಸನ್ನಿಧಾನಕ್ಕಂತ ಪ್ರೇತ ಭಾಗವನ್ನು ಸಾನ್ನಿಧ್ಯ ಸಂಪೂರ್ಣವಾಗಿ ಬಿಟ್ಟು ಕೊಡ್ತಾ ಇದೆ ಸಂತೋಷದಿಂದ. ಕೊಟ್ಟಂತ ಫಲವನ್ನು ಭೂಮಿಗೆ ಸ್ಪರ್ಶ ಮಾಡಲಿಕ್ಕಿಲ್ಲ. ಅಮಾವಾಸ್ಯೆ ಸ್ನಾನ 3 ಅಮಾವಾಸ್ಯೆ ಸ್ನಾನ ಆಗಬೇಕು. ಯಾರು ಫಲ ಪಡೆಯೋರು ಯಾರು? 3 ಅಮಾವಾಸ್ಯೆ ಮಾಡೋಕೆ ಕಷ್ಟ ಅಂದೇಳಿ ಹೇಳಿ ಅವ್ರು 3 ದಿವಸ ಮಾಡೋದು ಅಂದೇಳಿ ಇದು ಮಾಡಿದ್ರು. ಒಂದೇ ಅಮಾವಾಸ್ಯೆಯಲ್ಲಿ 3 ಸ್ನಾನ ಮಾಡುವಂತ ತಿಳಿತಾ. ಫಲ ಹಿಡ್ಕೊಂಡು 3 ಆವರ್ತಿ ಸ್ನಾನವನ್ನು ಮಾಡಿ ಫಲಕ್ಕೆ 108 ಆವರ್ತಿ ಮಾಡಿ ಮೇಲ್ಭಾಗಕ್ಕೆ ಬಂದು ಪುನಃ ಅದೇ ರೀತಿಯಲ್ಲಿ 3 ಸಲ ಸ್ನಾನ ಮಾಡಿ ಅದಕ್ಕೆ ಪ್ರೇತಭಾಗ ಸದ್ಗತಿಯನ್ನು ಸಾನ್ನಿಧ್ಯವಲ್ಲೇ ಕೊಡಬೇಕು ಮಾತ್ರ. ತಿಲೋಮಾದಿಗಳನ್ನು ನಂತರ ದೈವ ಭಾಗದಲ್ಲಿ ಫಲಸಮರ್ಪಣೆ ಮಾಡುವಂಥದ್ದಲ್ಲ, ಅನ್ನೋದಕ್ಕೆ ಕೊಡುವಂಥದ್ದು. ಆಚರಣೆ ಯಾವ ರೀತಿಯಲ್ಲಿ ಉಂಟ ಕುಟುಂಬದ್ದು? ಅದೇ ಇಲ್ಲಿ ಸನ್ನಿಧಾನ ತಿಲೋಮಾದಿಗಳನ್ನು ಮಾಡಿಕೊಂಡು ಈ ಫಲವನ್ನು ದೈವ ಸನ್ನಿಧಾನದಲ್ಲಿ ಫಲಸಮರ್ಪಣೆ ಮಾಡಿ ಅನ್ನೋದಕ್ಕೆ ಕೊಡುವಂತಹದ್ದು. ಕಾಲಕ್ಕೊಮ್ಮೆ ಅನ್ನೋದಕ್ಕೆ ಕೊಡುವಂತಹ ಸಂದರ್ಭದಲ್ಲಿ ಈ ಸ್ಥಳವಾಗಿ ಒಂದು ತಂಪು ಹಾಕಿಕೊಂಡು ಈ ಪ್ರಸಾದ ಮಾತ್ರ ಹಾಕ್ಲಿಕ್ಕಿಲ್ಲ, ಬಿಟ್ಟುಕೊಟ್ಟ ಬಗ್ಗಾಗಿ ಭೂಮಿಗೆ ಸ್ಪರ್ಶ ಮಾಡಲಿಕ್ಕಿಲ್ಲ, ಗೃಹದ ಒಳಭಾಗಕ್ಕೆ ಹೋಗ್ಲಿಕ್ಕಿಲ್ಲ, ಹಾಲುಲ್ಲ ವೃಕ್ಷದಲ್ಲಿ ಇಡಬೇಕು. ಶ್ರೀಭಾಗ ಇದು ತಿಳಿತಾ. ಫಲ ಪಡೆಯೋರು ಯಾರು? ಹಿರಿಯವರು ಬೇಕು, ಅಧಿಕಾರ ಬೇಕು. ಪುರುಷ ಭಾಗ ಅಧಿಕಾರ ಉಂಟಲ್ವಾ? ಎಲ್ಲದಕ್ಕೂ ಅವನೇ ಅಲ್ಲ ದೇವರ ಇಷ್ಟು ನಂಟಾಗ ಎಲ್ಲದೂ ಮುಂದೆ ಮಾಡುವ ತೊಂದರೆ ಇಲ್ಲ ತಿಳಿತಾ. ಮುಂದೆ ಸಾನ್ನಿಧ್ಯದಿಂದ ಭೇದಭಾಗ ಸಂಪೂರ್ಣವಾಗಿ ಬಿಟ್ಟು ಕೊಡ್ತಾ ಇದೆ. ಮುಂದೆ ಸನ್ನಿಧಾನ ಭೇದಭಾಗ ಅಂತ ಸೂಚನೆ ಸಿಗಬಾರದು. ಸನ್ನಿಧಾನದಲ್ಲೇ ತಿಲೋಹೋಮ ಮಾಡುವಂತ ನಂತರ ಫಲ ದೈವ ಸನ್ಯಾಸ ಅಲ್ಲಿ ಸಂದರ್ಶನ ಮಾಡಿ ಕೊಡುವುದಂತ ಆಚರಣೆ. ದೈವ ಸಂದರ್ಶನ ಮಾಡಿಕೊಂಡು ಕೊಡುವಂತಹದ್ದ ಅಲ್ಲ, ಹಾಗೆ ಆಯ್ತು. ಭೂಮಿಗೆ ಸ್ಪರ್ಶ ಮಾಡಬೇಕು. ಪ್ರಸಾದ ಮುಂದೆ ಬನ್ನಿ. ಆಯ್ತಲ್ಲ, ಸಂಕಲ್ಪದ ಸಂಕಲ್ಪ ಭಕ್ತ ಕುಟುಂಬ ಸಾನ್ನಿಧ್ಯದ ಹಿಂದೆ ಕೊಟ್ಟಂತ ವಾಗ್ದಾನ ಆಕ್ಲೇಶ ಬಲಿ ಆಗುವಂತಹ ಸಂದರ್ಭವೇ ಸಾನ್ನಿಧ್ಯಕ್ಕೆ ಒಂದು ಚೈತನ್ಯ ಭಾಗ ಕೊಡಬೇಕಂತ ಅದೇ ಪ್ರಕಾರವಾಗಿ ಯೋಯಿಸರನ್ನು ಮುಂದೆಟ್ಟುಕೊಂಡು ಕಾಯ ವಾಚ ಮನಸಾಚಕರಣ ಶ್ರದ್ಧೆಯಿಂದ ತಿಳಿದಂತಹ ವೇದೋತ್ತರ ಮುಖೇನವಾಗಿ ಸಾನ್ನಿಧ್ಯಕ್ಕೆ ಸಂಪೂರ್ಣವಾದ ಚೈತನ್ಯವನ್ನು ಸನ್ನಿಧಾನಕ್ಕೆ ಕೊಟ್ಟಿದ್ದಿ. ಸನ್ನಿಧಾನಕ್ಕಂತಹ ಪ್ರೀತ ಭಾಗವನ್ನು ಸಾನ್ನಿಧ್ಯ ಸಂಪೂರ್ಣವಾಗಿ ಸಂತೋಷದಿಂದ ಗರ್ಭಿಸಿಕೊಂಡಿದೆ. ಮುಂದಿನ ಕಾಲದಲ್ಲಿ ಭಕ್ತ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ ಭಾಗ್ಯ ಸುಖ ಶಾಂತಿ ನೆಮ್ಮದಿಯ ಜೀವನ ಸಿಗುವಾಗ ಸಾನ್ನಿಧ್ಯ ಮುಂದೂ ಸಹ ಸಂತೋಷದಿಂದ ಈ ಸ್ಥಳದಲ್ಲಿ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ ಪೂರ್ಣ ಪ್ರಸಾದ.